ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇರುವಂತಹ ಗೋಕುಲ ವಿಲೇಜ್ ಔಟ್ಸ್ಕಟ್ಸಲ್ಲಿ ಇರುವಂಥ ಒಂದು ಹೊಸ ಲೇಔಟ್ ಅಲ್ಲಿ ಕಟ್ಟಿರೋ ಒಂದು ಮನೆ ಹತ್ರ ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರಿಗೆ ಮನೆ ಗಾಜಿಗೆ ಕಲ್ಲು ಹೊಡೆದಿದ್ದಾರೆ. ಆ ಕಲ್ಲು ಹೊಡೆದಂಥ ಸಂದರ್ಭದಲ್ಲಿ ಆ ಮನೆ ಒಳಗಡೆ ಯಾರೂ ಇರೋದಿಲ್ಲ, ಅದು ಲಾಕ್ ಆಗಿರುತ್ತೆ, ಇಂಟರ್ಲಾಕ್ ಆಗಿರುತ್ತೆ. ಅಕ್ಕಪಕ್ಕದ ಮನೆಯವರು ಆ ಗಾಜು ಹೊಡೆದಿದ್ದು ಸೌಂಡಿಗೆ ಹೊರಗಡೆ ಬಂದು, ಮತ್ತು ಅಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ, ಅವರೆಲ್ಲ ಸ್ವಲ್ಪ ಹೊರಗಡೆ ಬಂದು ಕೂಗಿದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥವ್ರು ಓಡೋಗಿರ್ತಾರೆ. ಅದಾದಮೇಲೆ ಸುಮಾರು ಇದು 3 ಗಂಟೆ ಸಮಯದಲ್ಲಿ ನಡೆಯುತ್ತೆ. ಸುಮಾರು 3:45-4 ಗಂಟೆ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳೇನು ಚೆಕ್ ಪೋಸ್ಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು, ಅಂದರೆ ಚೆಕ್ಕಿಂಗಿಗೋಸ್ಕರ ಕಾಯ್ತಾಯಿದ್ರು. ಚೆಕ್ಕಿಂಗ್ ಮಾಡುವಂಥ ಸುಮಾರು ವೆಹಿಕಲ್ಗಳಲ್ಲಿ ಒಂದು ಗಾಡಿ 2 ವೀಲರಲ್ಲಿ ಬಂದಂಥವನು ಅನುಮಾನಾಸ್ಪದವಾಗಿ ಅದರಲ್ಲಿ ಇನ್ನೂ ಇಬ್ಬರು ಇದ್ದರಂತೆ. ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಆಮೇಲೆ ಫಾಸ್ಟಾಗಿ ಹೋಗ್ಲಿಕ್ಕೇನೋ ಟ್ರೈ ಮಾಡಿದ್ದಾನೆ. ಆವಾಗ ನಮ್ಮವರು ಅಡ್ಡ ಹಾಕಿ ಅವನ್ನ ಹಿಡಿದಿದ್ದಾರೆ. ಹಿಡಿದ ನಂತರ ಗೊತ್ತಾಗಿದೆ ಅಲ್ಲಿ ಕೃತ್ಯ ಎಸಗಿದಂಥ ಆರೋಪಿಗಳಲ್ಲಿ ಇವನು ಒಬ್ಬ ಅಂತ. ಈ ವ್ಯಕ್ತಿ ಹೆಸರು ಮಹೇಶ್ ಕಾಳೆ ಅಂತಂದು. ಈತ ಮಹಾರಾಷ್ಟ್ರದ ಔರಂಗಾಬಾದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 26ಕ್ಕೂ ಹೆಚ್ಚು ಪ್ರಕರಣಗಳು ಇವನ ಮೇಲೆ ಡೆಕಾಯಿಟಿ ಪ್ರಕರಣಗಳು, ಅಂದರೆ ಹೆಚ್ಚಾನೆಚ್ಚು ಮನೆಗಳಿಗೆ ಇವ್ರದ್ದು ಒಂದು ಗಾಯಪಾರ್ದಿ ಅಂತ ಒಂದು ಗ್ರೂಪ್ ಇದು, ಗ್ಯಾಂಗ್ ಅಂತ, ಗಾಯಪಾರ್ದಿ ಗ್ಯಾಂಗ್ ಅಂತ ಕರೀತಾರೆ. ಇವ್ರುಗಳು ಇಂಪಾರ್ಟೆಂಟ್ ವಿಲೇಜ್ಗಳು ಇರ್ಬೋದು ಅಥವಾ ಸಿಟಿಗಳಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಔಟ್ಸ್ಕಟ್ಸಲ್ಲಿರುವಂಥ ಮನೆಗಳಿಗೆ ಒಂದು 7-8 ಜನ ಮುತ್ತಿಗೆ ಹಾಕ್ಬಿಟ್ಟು ಆ ಮನೆಯನ್ನು ಬೀಗ ಹೊಡೆಯುವಂಥದ್ದು ಅಥವಾ ಒಳಗಡೆ ಹೋಗ್ಬಿಟ್ಟು ಆರೋಪಿಗಳು ಯಾರು ಮನೆ ನಿವಾಸಿಗಳಿರ್ತಾರೆ ಅವ್ರನ್ನ ಕಟ್ಟಾಕುವಂಥದ್ದು, ಈ ಥರದ್ದೆಲ್ಲ ಕೃತ್ಯಗಳು ಮಾಡಿ ಹಣ ಮತ್ತು ಒಡವೆ ಏನು ವ್ಯಾಲ್ಯೂಬಲ್ಸ್ ಇದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು. ಈ ಸೇಮ್ ಗ್ಯಾಂಗು 2023ರಲ್ಲಿ ಗೋಕುಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಒಬ್ಬರು ರಜನಿಕಾಂತ್ ದೊಡ್ಡಮನಿ ಅನ್ನೋರ ಮನೆಗೆ ಕಿಟಕಿ ಗ್ರಿಲ್ಸ್ ಕಟ್ ಮಾಡಿ ಒಳಗಡೆ ಹೋಗಿ ಗಂಡ ಹೆಂಡತಿ ಇಬ್ಬರಿಗೂ ರೂಮಲ್ಲಿ ಕಟ್ಟಿ ಹಾಕಿ ಸುಮಾರು 2 kgಗೂ ಹೆಚ್ಚು ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿದ್ದರು. ಆವಾಗ ಒಬ್ಬ ಆರೋಪಿ ನಮಗೆ ಸಿಕ್ಕಿದ್ದ, ಸುನಿಲ್ ಚೌಹಾಣ್ ಅಂತ. ಅದಾದ ನಂತರ ಈ ವ್ಯಕ್ತಿ ಕೂಡ ಅದೇ ಒಂದು ಗ್ಯಾಂಗಿಗೆ ಬಿಲಾಂಗ್ ಆಗಿರೋನಾಗಿದ್ದಾನೆ. ಇನ್ನೂ 4-5 ಜನ ಇವರು ಸಿಗಬೇಕು. ನಂತರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಬಂದಂಥ ಒಂದು 5-6 ಜನ ಏನಿದ್ದಾರೆ, ಇವರು ರೇವಡಿ ಹಾಲ್ ಬ್ರಿಡ್ಜ್ ಹತ್ತಿರದ ಒಂದು ಪಾಯಿಂಟಲ್ಲಿ ಮತ್ತು ಬೆಳಗ್ಗೆ 5:45-6 ಗಂಟೆ ಒಳಗಡೆ ಸೇರ್ಕೊಂಬಿಟ್ಟು ಅಲ್ಲಿ ಯಾವ ಲಾರಿ ಸಿಗುತ್ತೋ ಲಾರಿ ಹತ್ಕೊಂಡು ಬೆಳಗಾಂ ಕಡೆ ಮತ್ತು ನಂತರ ಗೋವಾ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಹಾಗಾಗಿ ಇತರೆ ಆರೋಪಿಗಳು ರೇವಡಿ ಹಾಲ್ ಬ್ರಿಡ್ಜ್ ಸುತ್ತಮುತ್ತ ಇರ್ಬೋದು ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮೇಲೆ ಫಸ್ಟಿಗೆ 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಮತ್ತು ಆರೋಪಿ ಮೇಲೆ 2 ರೌಂಡ್ ಫೈರ್ ಮಾಡಿದ್ದಾರೆ. ಅದರಲ್ಲಿ 1 ರೌಂಡ್ ಅವ್ನ ಕಾಲಿಗೆ ಬಿದ್ದು ಅವನು ಅಲ್ಲೇ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾನೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ಗೋಕುಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಗೋಕುಲ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಈ ವ್ಯಕ್ತಿ ಕರ್ನಾಟಕ ಸೇರಿದಂತೆ ಇವನು ಗ್ಯಾಂಗ್ನವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಾಕಷ್ಟು ಅಫೆನ್ಸಸ್ ಮಾಡೋದ್ರ ಬಗ್ಗೆ ಡಿಸ್ಕ್ಲೋಜರು ಹೇಳಿದ್ದಾನೆ. ಇತರೆ ಆರೋಪಿಗಳನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಮಾಡಲಾಗುತ್ತೆ. ಸಚಿನ್ ದಾಸರೆಡ್ಡಿ ಅಂತ ನಮ್ಮ PSI ಅವರು ಸಮಯೋಚಿತವಾಗಿ ಅಗತ್ಯ ಕ್ರಮ ಕೈಗೊಂಡು ಆರೋಪಿ ತಪ್ಪಿಸ್ಕೊಳ್ಳುವಂಥದ್ದು ಮತ್ತು ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ತೊಂದರೆ ಆಗುವಂಥದ್ದನ್ನು ತಪ್ಪಿಸಿದ್ದಾರೆ. ಮತ್ತು ಅವ್ರಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟಾಗಿದೆ. ಅದ್ರ ಜೊತೆಗೆ ವಸಂತ್ ಅನ್ನೋಂಥ ನಮ್ಮ ಒಬ್ಬರು ಹೆಡ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟಾಗಿದೆ. ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಆಲ್ ಆರ್ ಔಟ್ ಆಫ್ ಡೇಂಜರ್. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಇವರು ಔಟ್ಸ್ಕಟ್ಸ್ಗಳಲ್ಲಿರುವಂಥ ಸಿಂಗಲ್ ಮನೆಗಳಿಗೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ CCTV ಆ ಥರದ್ದೇನು ಎಕ್ಸ್ಟೀರಿಯರ್ ಅಲ್ಲಿ ಇಲ್ದಿರೋವಂಥದ್ದನ್ನು ನೋಡಿಬಿಟ್ಟು ಫಸ್ಟು 1-2 ಕಲ್ಲು ಹೊಡಿತಾರೆ. ಕಲ್ಲು ಹೊಡೆದಾಗ ಯಾರೋ ಕುಡುಕರೋ ಅಥವಾ ಪೋಲಿ ಹುಡುಗರೋ ಆ ಥರದವ್ರು ಯಾರಾದರೂ ಮಿಸ್ಚೀಫ್ ಮಾಡ್ತಿರ್ಬೋದು ಅಂತ ಮನೆಗಿದ್ದಂಥವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಮನೆ ಒಳಗಡೆ ಎಂಟ್ರಿ ತೊಗೊಳೋವಂಥದ್ದು ಇವ್ರದ್ದು ಮೋಡಸ್ಸು. ಯಾಕಂದರೆ ಮನೆ ಒಳಗಡೆ ಮನುಷ್ಯರಿದ್ದಾಗ ಹೋದರೆ ಏನಿದೆ ಎಲ್ಲವನ್ನೂ ಅವರೇ ಹುಡುಕಿ ತಕ್ಕೊಡ್ತಾರೆ ಅನ್ನೋಂಥದ್ದು ಇವ್ರದ್ದು ಮೋಡಸ್ಸು. ಅದು ಬಿಡೋದಿಲ್ಲ. ಯಾಕಂದರೆ ಇದು 1 ವರ್ಷದ ಪ್ರಕರಣ ಆದ್ರೂ ಆ ಆರೋಪಿ ಸಿಕ್ಕು ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅವನ ಮೇಲೆ ಸುಮಾರು 26ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು ನಮಗೆ ಕಂಡುಬಂತು, ನಮ್ಮದು ಹುಬ್ಬಳ್ಳಿ ಧಾರವಾಡದು ಸೇರಿದಂತೆ. ಮತ್ತು ಇನ್ನೂ ಸ್ವಲ್ಪ ಲಾಸ್ಟ್ ಒಂದು 1.5 ಮಂತಲ್ಲಿ ನಮ್ಮವರು ಗಣೇಶ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಅದರಲ್ಲಿ ತೊಡಗಿಸ್ಕೊಂಡಿದ್ರು. ಇನ್ನು ಸ್ವಲ್ಪ ಈ ಪ್ರಾಪರ್ಟಿ ಅಫೆನ್ಸಸ್ ಏನಿದೆ ಅವುಗಳನ್ನ ಪತ್ತೆ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರಯತ್ನ ಮಾಡಲಾಗುತ್ತೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ.
ಸದಾ ನಿಮ್ಮೊಂದಿಗೆ.